ಆಗಿದ್ದ ದರ್ಶನ್ಗೂ ಈಗಿದ್ದ ದರ್ಶನ್ಗೂ ಅಜಗಜಾಂತರ ವ್ಯತ್ಯಾಸ. ಚೇತನ್ ಅವ್ರು ಹೇಳ್ತಿದ್ದಾರೆ ನೋಡಿ, ಸಿನಿಮಾದವ್ರು ಕಮ್ಮಿ, ಅವ್ರ ಸುತ್ತ ಇರ್ತಿದ್ದು ಬರ್ತಾ ಬರ್ತಾ ಬೇರೆಯವರೇ ಇರ್ತಾ ಇದ್ರು, ಸ್ಕೂಲ್ ಫ್ರೆಂಡ್ಗಳೆಲ್ಲ ದೂರ ಹೋದ್ರು. ಅಂದ್ರೆ ಒಂದು ಮಾತಿದೆ, ಸಹವಾಸದಿಂದ ಸನ್ಯಾಸಿ ಕೂಡ ಕೆಟ್ಟ ಅಂತ ಹೇಳಿ. ಅಂದ್ರೆ ನಮ್ಮ ಸುತ್ತಲಿರುವವರು ಯಾರು ಇರ್ತಾರೆ ಅದು ನಮ್ಮ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಬಹುಶಃ ದರ್ಶನ್ ಅವ್ರ ವಿಚಾರದಲ್ಲಿ ಆಗಿದ್ದು ಅದೇನಾ ಅಂತ ಇರಬಹುದು. ಅಂದರೆ ನಮ್ಮ ಪ್ರತಿಕ್ರಿಯೆಗಳು ನಮ್ಮನ್ನು ರೂಪಿಸುತ್ತವೆ. ಯಾವಾಗೇ ಆಗಲಿ, ಯಾವುದೇ ವಿಷಯಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೇಳಿಸ್ತೀವಿ ಆ ಮುಖಾಂತರವಾಗಿ ಅದು ಅವರ ಬದುಕನ್ನು ನಿರ್ಧರಿಸ್ತಾ ಇರುತ್ತೆ. ಈಗ ಅವರು ನಾನು ಅವತ್ತೇ ಹೇಳಿದಾಗೆ ಈ ಘಟನೆ ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಅಂದರೆ ಅವರಲ್ಲಿ ನಡೀತಾ ಬಂದು, ಈಗ ನಾವು ಒಬ್ಬ ವ್ಯಕ್ತಿ ಸ್ಪೀಡಾಗಿ ಹೋಗ್ತಾ ಇದ್ದಾನೆ ಅಂದರೆ ಇವತ್ತಲ್ಲ ನಾಳೆ ಅವನು ಡ್ಯಾಶ್ ಹೊಡಿತಾನೆ ಅಂತ ಒಂದು ಅಂದಾಜು ಹೇಳ್ತೀವಿ, ಅವನು ಡೆಫಿನೆಟಾಗಿ ಆಗ್ತಾನೆ. ಅಥವಾ ಒಬ್ಬ ಯಾವಾಗಲೂ ರೌಡಿಸಮ್ ಮಾಡ್ತಾ ಇರ್ತಾನೆ ಅಂದರೆ ನಾವೆಲ್ಲ ಒಂದು ಊಹೆ ಮಾಡ್ತೀವಿ, ಇಲ್ಲ ಇವನು ಯಾವತ್ತೋ ಒಂದು ದಿನ ಜೈಲಿಗೆ ಹೋಗ್ಬೋದು, ಉರಿತಾ ಇದೆ ದೀಪ ಬೇಗ ಅಂತಂತೆ. ಆ ರೀತಿ ಈ ಘಟನೆಯಲ್ಲಿ ಇವರಲ್ಲೂ ಕೂಡ ನಿಧಾನವಾಗಿ ಆಗ್ತಾ ಆಗ್ತಾ ಎಲ್ಲ ನಾವೆಲ್ಲ ಅನ್ಕೊಂಡಿದ್ದೀವಿ, ಅದೆಲ್ಲ ಸಹಜ.